ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ಸೋಮವಾರ, ಮನೆಯಲ್ಲಿ ಬೆಳಿಗ್ಗೆನೇ ಸ್ನಾನ, ಪೂಜೆ, ತಿಂಡಿ ಎಲ್ಲ ಮುಗಿಸ್ಕೊಂಡು, ಅಂದರೆ ನಾನು ದೇವಸ್ಥಾನಕ್ಕೆ ಬರಬೇಕಾಗಿತ್ತು. ಹಾಗಾಗಿ ನಾನು ತಿಂಡಿ ಮಾಡಿರಲಿಲ್ಲ. ದೇವಸ್ಥಾನಕ್ಕೆ ಬಂದು ದೇವಸ್ಥಾನದಲ್ಲೇ ಪ್ರಸಾದ ಕೊಡ್ತಾಯಿದ್ರು. ಸೊ ಪ್ರಸಾದ ತಿಂದ್ಕೊಂಡು ನೆಕ್ಸ್ಟ್ ಇಲ್ಲಿ ಒಂದು ಸೀಮಂತ ಶಾಸ್ತ್ರ ಇತ್ತು, ಇಲ್ಲಿಗೆ ಬಂದಿದ್ದೀನಿ. ಇದು ನಮ್ಮ ಹತ್ರದ ರಿಲೇಟಿವ್ ಅವ್ರದ್ದೇ ಸೀಮಂತ ಶಾಸ್ತ್ರ, ಮೈಸೂರಲ್ಲೇ. ನನ್ನ ಹಸ್ಬೆಂಡ್ ಬಿಟ್ಕೊಟ್ಬಿಟ್ಟು ಹೋದರು. ಅವ್ರದ್ದು ಒನ್ ವೇ ಅಷ್ಟೇ, ಪಿಕಪ್ಗೆಲ್ಲ ಕಾಯ್ಲಿಕ್ಕಾಗಲ್ಲ. ಗೊತ್ತು ಅವ್ರಿಗೆ ಹೋಗ್ತಾಳೆ ಮನೆಗೆ ಅಂತ ಹೇಳ್ಬಿಟ್ಟು ಅಂತ. ಸೊ ಹಾಗಾಗಿ ಬಿಟ್ಬಿಟ್ಟು ಹೋದರು. ಇನ್ನು ನಾನು ಬಂದಾಗ 11:15 ಆಗಿತ್ತು. 12 ಗಂಟೆ ಮೇಲೆ ಫಂಕ್ಷನ್ ಅಂತ ಹೇಳಿದರು. ಸೊ ಫಂಕ್ಷನ್ ಕೂಡ ಸ್ಟಾರ್ಟ್ ಆಯಿತು. ಫಸ್ಟು ಗಂಡನ ಕೈನಲ್ಲಿ ಅರಿಶಿನ, ಕುಂಕುಮ, ಹೂವು, ಅಕ್ಷತೆ ಎಲ್ಲ ಹಾಕಿಸಿ, ಬಳೆ ಎಲ್ಲ ತೊಡಿಸಿ ಫಸ್ಟು ಹಾರ ಹಾಕಿಸ್ತಾರೆ. ಇದು ನಮ್ಮ ಕಡೆ ಮಾಡೋ ಅಂಥದ್ದು. ನಮ್ಮ ಕಡೆ ಅನ್ನೋದಕ್ಕಿಂತ ಎಲ್ಲರೂ ಸೊ ಇದೇ ಥರ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ, ಸಾಮಾನ್ಯವಾಗಿ ಹಿಂದೂಗಳ ಕಡೆ. ಇನ್ನು ಮುಸ್ಲಿಮ್ಸು ಮತ್ತು ಕ್ರಿಶ್ಚಿಯನ್ಸ್ ಅವ್ರ ಕಡೆ ಎಲ್ಲ ಹೇಗೆ ಮಾಡ್ತಾರೆ ಅದು ನನಗೆ ಗೊತ್ತಿಲ್ಲ. ನನಗೆ ಮುಸ್ಲಿಮ್ಸ್ ಫ್ರೆಂಡ್ಸ್ ಇದ್ದಾರೆ, ಬಟ್ ಕ್ರಿಶ್ಚಿಯನ್ಸ್ ಅಂತ ಯಾರೂ ಫ್ರೆಂಡ್ಸ್ ಇಲ್ಲ. ಸೊ ಒಂದೊಂದು ಕಡೆ ಒಂದೊಂದು ರೀತಿ ಇರುತ್ತಲ್ವ. ಆದರೆ ಏನೇ ಇದ್ರೂ ಇದೆಲ್ಲ ಲೈಫಲ್ಲಿ ಒನ್ ಟೈಮ್ ಆಗೋವಂಥ ಮೂಮೆಂಟ್ಸ್. ಕೆಲವೊಂದು ಕಡೆ ಮಾಡ್ತಾರೆ ಶಾಸ್ತ್ರಗಳನ್ನ, ಕೆಲವೊಂದು ಕಡೆ ಮಾಡೋದಿಲ್ಲ. ನಮ್ಮ ಕಡೆ ಪದ್ಧತಿ ಇಲ್ಲ, ಹಿಂದೆಯಿಂದ ಬಂದಿಲ್ಲ ಅಂತ ಹೇಳ್ತಾರೆ. ಕೆಲವು ಕಡೆ ಅಂತೂ ಹೊಸ ಸೀರೆನೇ ಉಡ್ಸೋದಿಲ್ಲ, ಕೆಲವು ಕಡೆ ತರೋದು ಇಲ್ಲ ಹೊಸ ಸೀರೆ ಅಂತ ಹೇಳ್ಬಿಟ್ಟು ಅಂತ. ಇವಳು ನಮ್ಮ ಕಸಿನ್ ಹೇಳ್ತದಾಳ, ನಾನು ಮೇಕಪ್ ಮಾಡ್ಕೊಂಡಿಲ್ಲ, ತೆಗಿಬಿಡಿ ನನ್ನ ಫೋಟೋನ ಅಂತ ಹೇಳ್ಬಿಟ್ಟು ಅಂತ. ಹೀಗೆ ರೆಗಿಸ್ಕೊಂಡು ಕೂತಿದ್ವಿ. ಸುಮಾರು 12 ಗಂಟೆ ಮೇಲೆಲ್ಲ ಜನ ಎಲ್ಲ ಬರ್ತಾಯಿದ್ರು, ಇನ್ನೂ ಬರೋರೆಲ್ಲ ಇದ್ದರು. ಬಟ್ ನಾನಿಲ್ಲಿ 1:45 ಇದ್ದೆ ಅಷ್ಟೇ, ನನಗೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ. ಇವರು ರಿಲೇಷನ್ಸ್ ಎಲ್ಲ ಫಸ್ಟು ಸೋಗ್ಲುಯ್ಯೋದು ಅಂತ ಹೇಳ್ತೀವಿ ನಮ್ಮ ಕಡೆ. ಕೆಲವ್ರ ಕಡೆ ಅಕ್ಕಿ ಹಾಕ್ತಾರೆ, ಇನ್ನು ಕೆಲವು ಕಡೆ ಭತ್ತದಲ್ಲಿ ಮಾಡ್ತಾರೆ. ನಮ್ಮ ಕಡೆ ಎಲ್ಲ ಭತ್ತದಲ್ಲಿ ಸೋಗ್ಲು ಈ ಥರ. ಸೊ ಅದು ಅವ್ರವ್ರಿಗೆ ಬಿಟ್ಟಿದ್ದು. ಈ ರೀತಿ ವಯಸ್ಸಲ್ಲಿ ದೊಡ್ಡವರು ಹೇಳ್ತಾರೆ, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು ಅಂತ. ಸೊ ಆ ರೀತಿ ಮಾಡ್ತಾರೆ. ಪ್ರತಿ ಹೆಣ್ಮಕ್ಳಿಗೂ ಕನಸಿರುತ್ತೆ ಸೀಮಂತ ಶಾಸ್ತ್ರ ಅಂತ ಹೇಳ್ಬಿಟ್ಟು ಅಂತ. ಅದರಲ್ಲೂ ಬಸ್ರಿಗೆ ಬಯಕೆಗಳು ಜಾಸ್ತಿ ಅಂತ ಹೇಳ್ತಾರೆ. ಸೊ ಕೆಲವರಂತೂ 9 ತಿಂಗಳು ಬಸ್ರಿ ಅಂದರೆ ಅಷ್ಟೇ ತೀರಿಸ್ಕೊಂಡಿರ್ತಾರೆ ಅವ್ರ ಆಸೆ ಆಕಾಂಕ್ಷೆಗಳೆಲ್ಲ ಏನೇನಿರುತ್ತೋ ಅದನ್ನು. ಇನ್ನು ಕೆಲವರಂತೂ ಅಷ್ಟಾಗೇನು ಕೇಳಲಿಕ್ಕೆ ಹೋಗಲ್ಲ. ಸೊ ನೀವೆಲ್ಲ ಕಮೆಂಟ್ ಮಾಡಿ, ನಿಮಗೆಲ್ಲ ಬಸ್ರಿನಲ್ಲಿ ಜಾಸ್ತಿ ಬೈಕೆ ಇತ್ತಾ ಅಂತ ಹೇಳ್ಬಿಟ್ಟು ಅಂತ. ನನಗಂತೂ ಏನೂ ಇರಲಿಲ್ಲಪ್ಪ, ನಾನು ಒಂದೇ ಒಂದು ಕೂಡ ನಾನು ಬೈಕೆ ಅಂತ ಏನೂ ಕೇಳೇ ಇಲ್ಲ ನಾನು. ಸೊ ಕೇಳ್ದೇ ನಾನು ನನ್ನ ಮಗ ಅಂದರೆ ಅವನು ಫುಡ್ಡಿ, ಅವನು ವೆರೈಟಿ ಫುಡ್ಡೆಲ್ಲ ಇಷ್ಟಪಡ್ತಾನೆ. ನಾವು ಒಂದೊಂದ್ಸಲ ಅಂದ್ಕೊಳ್ಳೋದು, ನಾನೇನಾದ್ರು ಬಸ್ರಿನಲ್ಲಿ ಅದು ಇದು ಅಂತ ಇಷ್ಟಪಟ್ಟೆಲ್ಲ ಏನಾದ್ರು ತಿಂದಿದ್ದರೆ ಇನ್ನು ಅವನೇ ಎಷ್ಟು ತಿಂತಿದ್ನೋ ಏನೋ ಇಷ್ಟಪಡ್ತಿದ್ನೋ ಅಂತ ಹೇಳ್ಬಿಟ್ಟು ಅಂತ. ಸೊ ಅದು ಏನೂ ಮಾಡೋಕ್ಕಾಗಲ್ಲ. ಜನ ಹೀಗೂ ಹೇಳ್ತಾರೆ, ಹಾಗೂ ಹೇಳ್ತಾರೆ. ಅದು ಒಂದು ರೀತಿ ಕೋಇನ್ಸಿಡೆನ್ಸ್ ಅಂತ ಹೇಳ್ಬೋದು. ಇನ್ನು ಈ ಸೀಮಂತ ಶಾಸ್ತ್ರ ಇದರಲ್ಲೆಲ್ಲ ಗಂಡನ ಪ್ರೀತಿ, ಮನೆಯವ್ರ ಪ್ರೀತಿ ಕಾಣುತ್ತಂತೆ. ಗೃಹ ಪ್ರವೇಶ ಅಂದಾಗ ಆ ವ್ಯಕ್ತಿ ಪಟ್ಟಿರೋವಂಥ ಶ್ರಮ ಇರುತ್ತೆ. ಒಂದು ಮದುವೆ ಅಂತಂದಾಗ ತಂದೆ ಮಗಳಿಗೋಸ್ಕರ ಖರ್ಚು ಮಾಡಿರೋ ಶ್ರಮ, ಪ್ರೀತಿ, ಕಾಳಜಿ ಕಾಣುತ್ತೆ ಅಂತ ಹೇಳ್ತಾರೆ. ಹೀಗೆ ಪ್ರತಿಯೊಂದಕ್ಕೂ, ಒಂದೊಂದು ಫಂಕ್ಷನ್ಸ್ಗೂ, ಒಂದೊಂದು ಹಬ್ಬ, ಒಂದೊಂದು ಕಾರ್ಯಗಳಿಗೂ ನಮ್ಮ ಹಿಂದೂ ಸಂಸ್ಕೃತಿನಲ್ಲಿ ತನ್ನದೇ ಆದಂಥ ಅರ್ಥ ಇರುತ್ತಲ್ವ. ನಿಜವಾಗ್ಲೂ ನನಗೆ ಈ ಸೀಮಂತ ಶಾಸ್ತ್ರ, ಗೃಹ ಪ್ರವೇಶ ಇದೆಲ್ಲ ನನಗೆ ಇಷ್ಟ ಆಗುತ್ತೆ. ಈ ಹಬ್ಬ ಹುಣ್ಣಿಮೆ ಅದೆಲ್ಲ ನನಗೆ ಅಷ್ಟು ಇಷ್ಟ ಆಗಲ್ಲ. ಸೊ ಕೆಲವೊಂದು ಕಡೆ ಹೋಗ್ತೀನಿ, ಕೆಲವೊಂದು ಕಡೆ ನಾನು ಹೋಗಲ್ಲ. ಬಟ್ ನನಗೆ ಇಂಥದಕ್ಕೆಲ್ಲ ನನಗೆ ಹೋಗೋಕ್ಕೆ ಇಷ್ಟ ಆಗುತ್ತೆ, ಯಾಕಂದರೆ ಇದೆಲ್ಲ ಒನ್ ಟೈಮ್ ಮಾಡೋದಲ್ವ. ಸೊ ಹಾಗಾಗಿ ಹೋಗಿ ಬರಬೇಕು ಅಂತ ಅನಿಸುತ್ತೆ. ಇನ್ನು ಇವರು ನಮ್ಗೆ ರಿಲೇಷನ್ಸೇ ಆಗಬೇಕು, ಓರ್ಗಿತಿ ಆಗಬೇಕು. ಸೊ ಇವರೆಲ್ಲ ಮಾಡ್ತಾಯಿದ್ದಾರೆ ಈ ರೀತಿ ಮಾಮೂಲಿ ಅಕ್ಕಿ ಹಾಕುವಂಥದ್ದು ಮಾಡಿದರೆ. ಜನ ಎಷ್ಟು ಜನ ಇರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಫಂಕ್ಷನ್ ಮುಗಿಬೇಕು ಅಂತ ಹೇಳಿದ್ರೆ, ನಾನಿಲ್ಲಿಗೆ ಬಂದಾಗ ಫೋಟೋಶೂಟ್ ಮಾಡಿಸ್ತಾಯಿದ್ರು. ಅಂದರೆ ಹುಡುಗಿಗೆ ಮತ್ತು ಗಂಡ ಜೊತೆನಲ್ಲಿ ಎಲ್ಲ ಫೋಟೋಶೂಟ್ ಮಾಡಿಸ್ತಾರೆ. ಇವಾಗೆಲ್ಲ ರೀಲ್ಸು ಕೂಡ ಟ್ರೆಂಡ್ ಇದೆ ಅಲ್ವಾ. ಸೊ ರೀಲ್ಸ್ಗಳು ಕೂಡ ಮಾಡ್ಕೊತಾಯಿದ್ರು. ಇವಾಗ ಹೇಗೆ ಅಂತಂದರೆ ಸೆಲೆಬ್ರೇಷನ್ಸ್ ಜಾಸ್ತಿ. ಈ ಥರ ಮೆಟರ್ನಿಟಿ ಫೋಟೋಶೂಟ್ಸ್ ಇರ್ಬೋದು, ಒಂದು ಟ್ರೆಡಿಷ್ನಲ್ ಆಗು ಕೂಡ ಮಾಡ್ತಾರೆ, ಒಂದು ಹೋಟೆಲಲ್ಲಿ, ರೆಸಾರ್ಟಲ್ಲಿ ಮಾಡ್ತಾರೆ. ಮತ್ತು ಮಕ್ಳಿಗೂ ಅಷ್ಟೇ ತಿಂಗಳು ಫೋಟೋಶೂಟ್ಸ್ ಮಾಡ್ತಾರೆ, ಬರ್ತಡೇ ಮಾಡ್ತಾರೆ, ಆ್ಯನಿವರ್ಸರಿನೂ ಅಷ್ಟೇ. ಫಸ್ಟ್ ಮಂತ್ ಆ್ಯನಿವರ್ಸರಿ, ಸೆಕೆಂಡ್ ಮಂತ್ ಆ್ಯನಿವರ್ಸರಿ, ಈ ರೀತಿ ಎಲ್ಲ ಮಾಡ್ತಾರೆ. ಹಿಂದೆ ಎಲ್ಲ ಸ್ವೀಟ್ಸು ಆ ಥರ ಎಲ್ಲ ಅಂದಾಗ ಬರೀ ಹೋಳಿಗೆ, ಪಾಯಸ, ಕಜ್ಜಾಯ, ಈ ಥರ ಬೆಲ್ದನ ಇದೇ ಆಗ್ತಿತ್ತು, ಅದು ಅಪರೂಪ ಆಗ್ತಿತ್ತು. ಬಟ್ ಇವಾಗಂತೂ ಕೇಕು, ಸ್ವೀಟ್ಸ್ಗಳು ಮನೆಯಲ್ಲಂತೂ ಇದ್ದಂಗೆ ಇರುತ್ತೆ. ಅದೇ ನಾನು ಹೇಳಿದ ಹಾಗೆ ಸೆಲೆಬ್ರೇಷನ್ಸ್ ಜಾಸ್ತಿ ಆಗಿಬಿಟ್ಟಿದೆ.
ಇವಾಗ ಜನ ಆ, ಆ, ಇವಾಗಿನ ಮೂಮೆಂಟ್ಸ್ ಹೇಗಿದೆ ಅಂತ ಹೇಳಿದ್ರೆ ಯಾರು ಎಷ್ಟು ದಿನ ಇರ್ತಾರೋ ಗೊತ್ತಿಲ್ಲ. ಚೆನ್ನಾಗಿರೋ ಅಷ್ಟು ದಿನ ತಿನ್ನು ಉಣ್ಣು, ಎಲ್ಲೋಗಬೇಕು ಹೋಗು, ಶೋಕಿ ಮಾಡಬೇಕಾ ಮಾಡು, ತಕ್ಕ ಮಟ್ಟಿಗೆ ದುಡ್ಬೇಕಷ್ಟೇ, ದುಡ್ಡೇ ಜೀವನ ಅಲ್ಲ. ಎಲ್ಲರದ್ದು ಒಂದೇ ಮಾತು, ನಾವೇನು ಸತ್ತಾಗ ಹೋಗ್ತೀವ ಅಂತ ಹೇಳ್ಬಿಟ್ಟು ಅಂತ. ಬಟ್ ಇರೋ ತನಕ ಅಂತೂ ಚೆನ್ನಾಗಿರ್ಬೇಕಪ್ಪ, ನನಗೂ ಹಂಗೆ ಅಂತ ಅನಿಸುತ್ತೆ. ಅಯ್ಯೋ ಇರೋ ತನಕ ಚೆನ್ನಾಗಿದ್ರೆ ಸಾಕಪ್ಪ ಅಂತ ಹೇಳ್ಬಿಟ್ಟು ಅಂತ. ಸೊ ಫಂಕ್ಷನು ಚೆನ್ನಾಗಿ ನಡೀತಾ ಇತ್ತು. ಜನ ಕೂಡ ಇನ್ನೂ ಬರೋರೆಲ್ಲ ಇದ್ದರು. ನಾನು ಬಂದ ಮೇಲೂ ಕೂಡ ಬರ್ತಾ ಇರೋವಂಥವ್ರು ಕೂಡ ಇದ್ದರು. ನಾನು ಹೇಳ್ದಾಗೆ ನಾನಿಲ್ಲಿ ಒಂದು 2 hours ಅಷ್ಟೇ ನಾನು ಇದ್ದಿದ್ದು. ಸೊ ಇವಾಗ ನಾನು ನೆಕ್ಸ್ಟ್ಗೆ ನನ್ನನ್ನು ಕರೀತಾಯಿದ್ರು ಅಂತ ಹೇಳ್ಬಿಟ್ಟು ಅಂತ ಅವರು ವೀಡಿಯೋ ಮಾಡಿಕೊಡ್ತೀನಿ, ನಾನು ವೀಡಿಯೋ ಮಾಡಿಕೊಡಿ ಅಂತ ಹೇಳಿದೆ. ಹಾಗಾಗಿ ಅವ್ರ ಕೈಲಿ ಫೋನ್ ಕೊಟ್ಟಿದ್ದೆ. ಈ ಸೀರೆ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವ್ರಿಗೆ ಕೊಡಿಸಿದ್ದು. ವರಮಹಾಲಕ್ಷ್ಮಿ ಹಬ್ಬದ ವೀಡಿಯೋ ಹಾಕಿದೆ, ತುಂಬ ಜನ ನೋಡಿ ಇಷ್ಟಪಟ್ಟಿದ್ದೀರಾ, ಥ್ಯಾಂಕ್ ಯು. FB-ನಲ್ಲೂ ಕೂಡ ನನಗೆ FB-ನಲ್ಲೇ ವ್ಯೂಸ್ ಚೆನ್ನಾಗಿರೋವಂಥದ್ದು. ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಅದು ರೀಲ್ಸ್ದು ತುಂಬ ಜನ, ಅದು ಲಕ್ಷಾಂತರ ಜನನೇ ನೋಡಿದ್ದಾರೆ ಅದರ ವೀಡಿಯೋ. ಥ್ಯಾಂಕ್ ಯು. ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಯಾರ್ಯಾರು ಇದ್ದಾರೆ ಅವ್ರಿಗೂ ಕೂಡ. ಯೂಟ್ಯೂಬಲ್ಲೇ ಸ್ವಲ್ಪ ಸ್ಲೋ ಇದೆ, ಪರವಾಗಿಲ್ಲ, ನೋಡೋ ಅಷ್ಟು ಜನ ನೋಡಲಿ. ಯಾವುದಕ್ಕೂ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಎಲ್ಲ ನಮಗೆ ಎಷ್ಟು ಬರಬೇಕು ಅಂತ ಇರುತ್ತೋ ಅಷ್ಟೇ ಬರೋ ಅಂಥದ್ದು. ನಾನು ಕೇಳ್ತಾ ಇದ್ದೆ ಎಷ್ಟು ತಿಂಗಳಾಗಿದೆ ಅಂತ ಹೇಳ್ಬಿಟ್ಟು ಅಂತ, ಮತ್ತು ನಾರ್ಮಲ್ ಡೆಲಿವರಿನೇ ಆಗಲಿ ಕಣಪ್ಪ ಅಂತ ಹೇಳ್ತಾ ಇದ್ದೆ. ಯಾವಾಗ್ಲೂ ನಾವು ಒಂದು ಒಳ್ಳೆ ಮನಸ್ಸಿಂದ ಹಾರೈಸಬೇಕು. ಎಲ್ಲೇ ಹೋದ್ರೂ, ಒಂದು ಮದುವೆಗೆ ಹೋಗಲಿ, ಏನೇ ಹೋಗಲಿ, ಯಾಕಂದರೆ ದೇವತೆಗಳು ವಸ್ತು ಅಂತ ಇರ್ತಾರೆ. ಒಳ್ಳೆ ಮನಸ್ಸಿಂದ ಒಳ್ಳೆಯವ್ರು ಹಾರೈಸಿದ್ರೆ ನಡೆಯುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಹಾರೈಸಬೇಕು, ಪ್ರತಿಫಲ ಅದೆಲ್ಲ ಭಗವಂತನಿಗೆ ಬಿಟ್ಬಿಡಬೇಕು. ಈ ಸೀರೆ ಜಸ್ಟ್ 300 rupees ಅಷ್ಟೇ, 300 ರೂಪಾಯಿನೇ ನೋಡಿ. ಈ 300 ರೂಪಾಯಿನ ಸೀರೆ ಅಂತ ಅನ್ನಿಸ್ತಾ ಇಲ್ಲ ಅಂತ ಕೆಲವರು ಹೇಳ್ತಾಯಿದ್ರು, ಅಂದರೆ ಹತ್ರದಿಂದ ನೋಡ್ದಂಥವ್ರು. ಬಟ್ ಅದೇನೋ ಗೊತ್ತಿಲ್ಲ ನನಗೆ, ನಾನು ಈ ಸೀರೆನ ಇನ್ನೂ ಎತ್ತಿಟ್ಟಿರಲಿಲ್ಲ. ಇದು ಅಂಚು ಕೂಡ ಹೊಲಿಸಿಲ್ಲ ನಾನು, ಅಂದರೆ ಬ್ಲೌಸ್ ಮಿಸ್ ಮಾಡಿಕೊಂಡು ಹಾಕ್ಕೊಂಬಂದಿದ್ದೀನಿ. ಎಲ್ಲದಕ್ಕೂ ಬ್ಲೌಸ್ ಹೊಲಿತೀನಿ ಅಂತಂದರೆ ಆಗಲ್ಲ. ಏನೋ ಇದೇ ಫಸ್ಟು ನಾನು ದೇವ್ರ ಗುಡಿಸಿ ಸೀರೆನ ಇಷ್ಟು ಬೇಗ ನಾನು ಹುಟ್ಟಿರೋ ಅಂಥದ್ದು. ಅದು ಹೇಳಿದೆ ಅಲ್ವಾ ಅದರ ವೀಡಿಯೋನಲ್ಲಿ, ಏನೋ ಒಂದು ಸೀರೆ ಬೇರೆ ಸೀರೆ ತೊಗೊಬಂದಿದೆ, ಅದು ಆ ಸೀರೆ ಉಡಿಸ್ಲಿಲ್ಲ, ಕೊನೆಗೆ ಈ ಸೀರೆ ಉಡಿಸ್ದೆ. ಬಟ್ ಇದು ಅಷ್ಟೇ ಓಕೆ, ಚೆನ್ನಾಗಿದೆ ಅಂತ ಅನ್ನಿಸ್ತು. ಕೆಲವ್ರು ಕೇಳ್ತಾ ಇರ್ತಾರೆ ಯೆಲ್ಲೋ ಕಲರೇ ನೀವು ಯಾಕೆ ಜಾಸ್ತಿ ತೊಗೋತೀರಾ ಅಂತ. ಇಲ್ಲ, ನಾನು ತೊಗೊಳ್ಳಲ್ಲ, ನನಗೆ ಸಿಗುತ್ತೆ ಹಂಗೆ, ಏನೋ ಮಾಡೋಕ್ಕಾಗಲ್ಲ. ನಾನು ಸೀರೆ ಅಂತ ಎಲ್ಲ ತೊಗೊಳ್ಳೋ ಅಂಥದ್ದು ತುಂಬಾ ರೇರು. ನನಗೆ ಅಂತ ನೋಡಿ, ನಾನು ಪ್ರತಿಯೊಂದು ತೋರಿಸ್ತೀನಿ, ಆನ್ಲೈನಲ್ಲೆಲ್ಲ ತೊಗೊಬಂದಿದ್ದು, ನನಗೆ ಅಂತ ತೊಗೊಂಡಿರೋ ಅಂಥದ್ದು ತುಂಬಾ ರೇರು. ಇನ್ನು ಕೊನೆಯಲ್ಲಿ ಆರತಿ ಮಾಡ್ತಿದ್ರೆ ಅವ್ರ ಮಗಳು, ಅಂದರೆ ನಾದಿನಿ ಆಗಬೇಕು ಇವ್ರಿಗೆ, ಅವರು ಮತ್ತು ಇನ್ನೊಬ್ಬರು ಸೇರಿಕೊಂಡು ಆರತಿ ಮಾಡ್ತಾ ಇರೋವಂಥದ್ದು. ಒಂದು ರೀತಿ ಸೀಮಂತ ಮತ್ತು ಡೆಲಿವರಿ ಡೇಟ್ ಹತ್ತಿರ ಬರ್ತಿದ್ದಂಗೆ ಹೆಣ್ಮಕ್ಳ ಮುಖದಲ್ಲಿ ಒಂದು ಕಳೆ ಬಂದುಬಿಡುತ್ತೆ. ಆ ಶೈನಿಂಗು ಗೊತ್ತಾಗ್ತಾ ಇರುತ್ತೆ ಅವ್ರು ಎಷ್ಟು ಸಂತೋಷವಾಗಿದ್ದಾರೆ ಮುಖದಲ್ಲಿ ಅಂತ ಹೇಳ್ಬಿಟ್ಟು ಅಂತ. ಒಂದು ಹೆಣ್ಣು ಆಸೆ ಪಡೋವಂಥದ್ದು ಗಂಡನ ಪ್ರೀತಿ, ಟೈಮು, ಕಾಳಜಿ, ಇಷ್ಟನ್ನೇ. ಈ ತುಂಬ ಜನ ಹೇಳ್ಬೋದು, ಇನ್ನು ಕೆಲವರು ದುಡ್ಡು, ಒಡವೆ ಅದೆಲ್ಲ ಆಸೆ ಪಡ್ತಾರೆ ಅಂತ ಹೇಳ್ಬಿಟ್ಟು ಅಂತ. ಮೇಯ್ನು ಅವ್ರನ್ನೆಲ್ಲ ಬಿಟ್ಟು ಬಂದಿರೋ ಅಂಥ ಒಂದು ಹೆಣ್ಣಿಗೆ ಯಾರ ಪ್ರೀತಿ ಕಡಿಮೆ ಆದರೂ ಪರವಾಗಿಲ್ಲ, ಹಾಗಾದರೆ ಗಂಡನ ಪ್ರೀತಿ ಕಡಿಮೆ ಆಗಬಾರ್ದು. ಸೊ ತಪ್ಪು ಮಾಡಿದಾಗ ಗಂಡ ತಿದ್ದಿ ಬುದ್ಧಿ ಹೇಳೋವಂಥದ್ದು, ಏನಾದರೂ ಮಾಡಿದಾಗ ಒಂದು ಹೊಗಳೋ ಅಂಥದ್ದು, ಯಾರೂ ಇಲ್ಲ ಅಂದಾಗ ನಾನಿದ್ದೀನಿ ನಿನ್ನ ಜೊತೆನಲ್ಲಿ ಅನ್ನೋವಂಥದ್ದು, ಒಂದು ಕಣ್ಣೀರು ಒರೆಸೋವಂಥ ಕೈ, ನಿಜವಾಗ್ಲೂ ಒಂದು ಹೆಣ್ಣು ಇಷ್ಟಪಡೋವಂಥದ್ದು. ಸೊ ನನ್ನ ಮಾತು ಸರಿಯಾಗಿದ್ದರೆ ಸರಿ ಅಂತ ಹೇಳ್ಬಿಟ್ಟು ಅಂತ ಕಮೆಂಟ್ ಮಾಡಿ. ನಾವು ಕೂಡ ಲಾಸ್ಟಲ್ಲಿ ಫೋಟೋಸ್ ತೆಗೆಸ್ಕೊಂಡ್ವಿ. ಇವಳು ನಮ್ಮ ರಿಲೇಷನ್ಸು ತೆಗಿಬಿಡಿ ಅಂತ ಹೇಳ್ತಾಯಿದ್ಲು. ನಾನು ಸೀರೆ ತೊಗೊಂಡೋಗಿದ್ದೆ, ಸೀರೆ ಕೊಟ್ಟೆ. ಇನ್ನು ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಅಂತ ಊಟಕ್ಕೆ ಬಂದಿದ್ವಿ. ಟೈಮ್ ಸುಮಾರು 1:30 ಆಗಿತ್ತು. ಯಾಕಂದರೆ ಇನ್ನು ನನ್ನ ಹಸ್ಬೆಂಡ್ ಬ್ಯುಸಿ, ಸೊ ಹಾಗಾಗಿ ನಾನೇನು ವೆಯ್ಟ್ ಮಾಡೋಕ್ಕೆ ಹೋಗಲ್ಲ. ಇನ್ನು ಊಟ ಮಾಡಿಕೊಂಡು ಇಲ್ಲಿಂದ ಒಂದು 5 ನಿಮಿಷ ಆ ಕಡೆ ಬಸ್ ಸ್ಟಾಪ್ಗೆ ನಡ್ಕೊಬರಬೇಕು. ಸುಮಾರು 2 ಗಂಟೆಗೆ ಒಂದು ಬಸ್ ಬರುತ್ತೆ. 2 ಗಂಟೆ ಅಂದರೆ 2:10 ಬಸ್ ಬರುತ್ತೆ. ಇನ್ನು ಆ ಬಸ್ ಬಿಟ್ಟರೆ ನಮಗೆ 4 ಗಂಟೆಗೆ ಬಸ್ ಇರೋದು. 4 ಗಂಟೆಗೊಂದು, 5 ಗಂಟೆಗೊಂದು ನಮ್ಮೂರಿಗೆ. ಅದಂತೂ ಸ್ಕೂಲ್ ಬಸ್ಸು ಸಿಕ್ಕಾಬಿಟ್ಟೆ ರಶ್ ಇರುತ್ತೆ. ಸೊ ಹಾಗಾಗಿ ಈ ಬಸ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಂತ ನಾನು ಮೇಲ್ಗಡೆ ಫಂಕ್ಷನ್ ಮುಗಿಸ್ಕೊಂಡು, ಇನ್ನು ಊಟದ ಹಾಲ್ ಕೆಳಗಡೆ ಇತ್ತು,
ಸೊ ಅಲ್ಲಿಗೆ ಬಂದಿದ್ದು ಇವರು ಎಲ್ಲ ನಮ್ಮೂರವ್ರನ್ನೇ ಮತ್ತು ರಿಲೇಷನ್ಸ್ ಕೂಡ ಅವರು ಏನೋ ಬರ್ತೀನಿ ಅಂತ ಹೇಳಿದ್ರು. ಆಮೇಲೆ ಅವ್ರು ಬರಲಿಲ್ಲ. ನಾನು ಮತ್ತು ಇನ್ನೊಬ್ಳು ಸೊ ಬಂದುಬಿಟ್ವಿ. ನಮಗೆ ನಾನು ವೆಯ್ಟ್ ಮಾಡೋಕ್ಕಾಗಲ್ಲ, ಏನೋ ಲೇಟ್ ಆಗುತ್ತೆ ಅಲ್ಲಿ ತನಕ ಅಂತ ಹೇಳ್ಬಿಟ್ಟು. ಬಸ್ ಅಂತೂ ಸಿಕ್ಕಾಬಿಟ್ಟೆ ರಶ್ ಇತ್ತು. ಏನಪ್ಪ ಮಧ್ಯಾಹ್ನದ ಬಸ್ಸು ಇಷ್ಟೊಂದು ರಶ್ ಇದೆ ಅಂತ ಅನ್ನಿಸ್ತಾ ಇತ್ತು. ಯಾಕಂದರೆ ಈ ಟೈಮ್ಗೆ ನಾನು ಈ ಬಸ್ಗೆ ಬಂದಿರೋ ಅಂಥದ್ದು ತುಂಬ ರೇರು. ನನಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಈಗ ಕರೆಕ್ಟಾಗಿ ಬಸ್ ಟೈಮಿಂಗ್ಸ್ಗಳು ಗೊತ್ತಾಗ್ಬಿಟ್ಟಿದೆ ಇಲ್ಲಿಂದ ಮತ್ತು ನಮ್ಮೂರಿಂದ ಮತ್ತು ಬಸ್ ಸ್ಟಾಪಿಂದ. ಸೊ ಹಾಗಾಗಿ ಅದೇ ಟೈಮ್ಗೆ ಮ್ಯಾನೇಜ್ ಮಾಡ್ಕೊತೀನಿ ನಾನು ಎಲ್ಲರೂ ಹೊರಗಡೆ ಹೋದರೆ. ಇನ್ನು ಇದು ಕೃಷ್ಣ ಜನ್ಮಾಷ್ಟಮಿ ದಿನ ನಮ್ಮ ಅಪ್ಪ ಅಮ್ಮ ಬಂದಿದ್ದರು. ನನಗೂ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಮನೆ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ನಾನು ಸಂಜೆ ಪೂಜೆ ಮಾಡಬೇಕಿತ್ತು. ಹಾಗಾಗಿ ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಅವರು ಬಂದು 1 ಅವರ್ ಏನೋ ಇದ್ದರು ಅಷ್ಟೇ. 4 ಗಂಟೆಗೆ ಬಂದರು, 5 ಗಂಟೆಗೆ ಹೊರಟೋದ್ರು. ಅವ್ರು ತಂದಿರೋವಂಥ ಸೀರೆ ಇದು ಈ ರೀತಿ ಇದೆ. ಪಿಂಕ್ ಕಲರ್ ಬಾರ್ಡ್ರ್ ಬಂದು ಡಾರ್ಕ್ ನೀಲಿ ಕಲರ್ನಲ್ಲಿದೆ ಮತ್ತು ರಂಗೋಲಿ ಇದೆ ಪೂರ್ತಿ ಸೀರೆ ಮತ್ತು ಹೆವಿ ವೆಯ್ಟ್ ಕೂಡ ಇದೆ. ನಾನು ಹೇಳ್ತಾ ಇದ್ದೆ ಇಷ್ಟೊಂದು ತೂಕ ಇದೆ ಈ ಸೀರೆ ಅಂತ ಹೇಳ್ಬಿಟ್ಟು ಅಂತ. ಸೊ ನಾನು ಸಾಮಾನ್ಯವಾಗಿ ಹೇಗೆ ಇದ್ದರೂ ಉಟ್ಕೊತೀನಿ, ನಾನೇನು ಮಾತಾಡೋಕ್ಕೆ ಹೋಗಲ್ಲ. ಆದರೆ ಈ ಸೀರೆ ಪ್ರೈಸ್ ಕೂಡ ನನಗೆ ಜಾಸ್ತಿ ಅಂತ ಅನ್ನಿಸ್ತು ಮತ್ತು ವೆಯ್ಟ್ ಕೂಡ ಇದೆ. ಅದು ನನಗೆ ತುಂಬ ತೂಕ ಅಂತ ಅನ್ನಿಸ್ತಾ ಇತ್ತು ನೋಡಿ. 2000 ಈ ಸೀರೆ ಅಂದರೆ ಡಿಸ್ಕೌಂಟ್ ಎಲ್ಲ ಹೋಗಿ 2780 ರೂಪಾಯಿ ಇದೆ ಸೀರೆ. ಓಕೆ, ನನಗೆ ಪ್ರೈಸ್ ಇಂಪಾರ್ಟೆಂಟ್ ಆಗಲ್ಲ, ಬಟ್ ಇದು ಫೋಟೋದಲ್ಲಿ ಈ ವಿಡಿಯೋದಲ್ಲಿ ಪರವಾಗಿಲ್ಲ. ಬಟ್ ರಿಯಲಾಗಿ ನೋಡೋದಕ್ಕಂತೂ ಈ ಸೀರೆ ಒಂಥರ ಮೊಕ್ಕೆ ಹೊಡಿಯೋದು ಕಲರ್ ಅಂತ ಹೇಳ್ತೀವಲ್ಲ ನೋಡಿ, ಆ ಥರ ಕಾಣಿಸ್ತಾ ಇತ್ತು. ನೋಡೋಣ ಇದು ಎಕ್ಸ್ಚೇಂಜ್ ಮಾಡೋಕ್ಕಾದ್ರೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮಾಮೂಲಿ ಬಳೆ ತಂದು ಕೊಟ್ಟಿದ್ದಾರೆ, ಹಾಗೆಯೇ ಅರಿಶಿನ ಕುಂಕುಮ. ನಾನು ಅಡುಗೆಗೂ ಕೂಡ ಏನೂ ಮಾಡಿರಲಿಲ್ಲ. ನಾನು ಬಂದಾಗಲೇ ಮಧ್ಯಾಹ್ನ ಆಗಿತ್ತು ಸ್ಕೂಲಿಂದ. ಜಸ್ಟ್ ಅವ್ರಿಗೆ ಕಾಫಿ ಮಾಡಿ ಕೊಟ್ಟೆ ಅಷ್ಟೇ. ಅವರು ಇರಲಿಲ್ಲ. ನಾನು ನಾಳೆ ಹೋಗುರಿ ಬಿಡಿ ಭಾನುವಾರ ಅಂದೆ. ಅವರು ಇಲ್ಲ ಹೋಗ್ತೀವಿ ಅಂದ್ಬಿಟ್ಟು ಹೋದರು. ಇದೆಲ್ಲ ಅವರೇ ತಂದಿರೋ ಅಂಥದ್ದು ಐಟಮ್ಸ್ಗಳು. ಬರ್ಬೇಕಾದ್ರೆ ಹಿಂಗೆ ತೊಗೊಬಂದಿರ್ತಾರೆ, ಹಿಂಗೆ ಖಾರ ಅಂತೆ, ಬಿಸ್ಕೆಟ್ಸು, ನನ್ನ ಮಗಂಗೆ ಚಾಕ್ಲೇಟ್ ಅಂತೆ. ಇದೆಲ್ಲ ನಮ್ಮಮ್ಮ ರವೆ ಉಂಡೆ ಮಾಡಿದೆ ಅಂತ ಹೇಳ್ಬಿಟ್ಟು ರವೆ ಉಂಡೆ, ಧರ್ಮಸ್ಥಳದ ಪ್ರಸಾದ, ಬಾಳೆಹಣ್ಣು ಇದೆಲ್ಲ ತೊಗೊಬಂದು ಕೊಡ್ತಾರೆ. ಫಸ್ಟು ಅಷ್ಟಾಗಿ ಬರ್ತಿರಲಿಲ್ಲ. ಫಸ್ಟು ಗೌರಿ ಹಬ್ಬಕ್ಕೆ ಮಾತ್ರನೇ ಬರ್ತಿದ್ದಿದ್ದು, ವರ್ಷಕ್ಕೆ 1 ಸಲ ಅಥವಾ 2 ಸಲ. ಇವಾಗ ಹಾಸ್ಪಿಟ್ಲಿಗೆಲ್ಲ ಬರ್ತಾರಲ್ವ, ಮತ್ತು ಯಾರಾದರೂ ಕಾರ್ದು ಡ್ರೈವಿಂಗ್ ಸಿಗ್ತಾರಲ್ಲ, ಆ ಡ್ರೈವರ್ ಸಿಕ್ಕಿದಾಗ ಬಸ್ಸಲ್ಲೆಲ್ಲ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಂತ ಬರ್ತಾರೆ. ಸೊ ಹಾಗಾಗಿ ತಂದು ಕೊಡ್ತಾರೆ ಅಷ್ಟೇ. ಬಸ್ಸಲ್ಲೆಲ್ಲ ಇವಾಗಿನ ರಶಲ್ಲಂತೂ ನಾವು ಬರೋದೇ ಕಷ್ಟ, ಇನ್ನೇನು ಕ್ಯಾರಿ ಮಾಡ್ಕೊಂಡು ತರೋಕ್ಕಾಗಲ್ಲ ಅಲ್ವಾ. ಅದು ಇನ್ನು ಹೂ ತಂದು ಕೊಟ್ಟಿದ್ರು. ಇದೆಲ್ಲ ನಮ್ಮನೆ ಗಿಡದಲ್ಲಿ ಬೆಳೆದಿರೋ ಅಂಥದ್ದು, ಅದೇ ಬಿಟ್ಟಿರೋ ಅಂಥದ್ದು ದಾಸವಾಳದ ಹೂವು, ಸ್ವಲ್ಪ ಚೆಂಡು ಹೂವು ಎಲ್ಲ ತಂದು ಕೊಟ್ಟಿದ್ರು. ನಾನು ಪೂಜೆ ಮಾಡಬೇಕಿತ್ತು. ಸೊ ಹಾಗಾಗಿ ಇದನ್ನೆಲ್ಲ ಒಂದು ಕಡೆ ಎತ್ತಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಅಂತ ಸೈಡಿಗೆ ಎತ್ತಿಡ್ತಾಯಿದ್ದೀನಿ. ನೀಟಾಗಿ ಇನ್ನು ಪೂಜೆಗೆ ಒಂದು ರೆಡಿ ಮಾಡ್ಕೋಬೇಕಷ್ಟೇ. ನಾನು ನೈಟೇ ಮಾಡೋ ಅಂಥದ್ದು, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಇದೆಲ್ಲ ಸೀಬೆಹಣ್ಣು ನಮ್ಮ ಮರದಲ್ಲೇ ಬಿಟ್ಟಿರೋ ಅಂಥದ್ದು, ಹಣ್ಣಾಗುತ್ತೆ ಮತ್ತು ಆರ್ಗ್ಯಾನಿಕ್, ಯಾವುದೇ ಥರ ಔಷಧಿ ಎಲ್ಲ ಹೊಡೆದಿಲ್ಲ ಅದ್ರದ್ದು. ಹಾಗೆಯೇ ಇದು ಹಣ್ಣುಗಳು ನಾನು ಏನೇ ತಂದುಕೊಟ್ರು ಒಂದು ನೀಟಾಗಿ ಎತ್ತಿಟ್ಕೊತೀನಿ. ಸೊ ಅದರಲ್ಲಿ ಎಷ್ಟು ಚೆನ್ನಾಗಿರಲ್ಲ ಅದು ನೋಡಿಕೊಂಡು ಆದಷ್ಟು ಖಾಲಿ ಮಾಡ್ತೀನಿ. ಅಯ್ಯೋ ಇದು ಅದು ಅಂತ ಬಿಸಾಕೋದು, ವೇಸ್ಟ್ ಮಾಡೋದು ಆ ಥರ ಎಲ್ಲ ಏನೂ ಮಾಡಲ್ಲ. ಇನ್ನು ಇದೆಲ್ಲ ಸೊಪ್ಪು, ಒಂದು ಮಸೊಪ್ಪು ಮತ್ತು ಇನ್ನೊಂದು ಮಾಮೂಲಿ ಉಪ್ಸಾರು ಸೊಪ್ಪು ಅಂತ ಹೇಳ್ತೀವಿ ನೋಡಿ, ಆ ರೀತಿದು ಕಿತ್ಕೊಬಂದಿರೋ ಅಂಥದ್ದು. ಇದು ಮಸೊಪ್ಪಂತೂ ನಂಗೆ ಚೆನ್ನಾಗಿರುತ್ತೆ. ಇದು ನೋಡೋಣ, ನಾನು ಒಂದು ಪಾಟಲ್ಲಿ ಗಿಡ ನೆಟ್ಸಿದ್ದೀನಿ, ಅಷ್ಟು ಬಂದಿಲ್ಲ. ಇದೆಲ್ಲ ತೋಟದಲ್ಲಿ ಬಿಟ್ಟಿರೋ ಅಂಥದ್ದು ಬೀನೀಸು ಮತ್ತು ಮೂಲಂಗಿ. ಹಾಗೆಯೇ ಇದು ಸೀಬೆಹಣ್ಣು ಅನಿಸುತ್ತೆ. ನಾನು ಇಷ್ಟೆಲ್ಲ ನಾನೇ ಇಟ್ಕೊಂಡಿಲ್ಲ. ಇದಿಲ್ಲಾಂದರೂ ಒಂದು ನಾನು ಇದನ್ನು ಒಂದು 4-5 ಮನೆಗೆ ಕೊಟ್ಟಿದ್ದೀನಿ ನಾನು ಇದನ್ನು. ಈ ಸೀಬೆಹಣ್ಣು ಇರ್ಬೋದು ಮತ್ತು ಕರಿಬೇವಿನ ಸೊಪ್ಪು ಅಂತ ಇದೆಲ್ಲ, ಹಲಸಿನ ಹಣ್ಣು ಕೂಡ ತಂದು ಕೊಟ್ಟಿರ್ಬೋದೆಲ್ಲನೂ ಕೊಟ್ಟಿದ್ದೀನಿ. ಯಾಕಂದರೆ ಇಷ್ಟೊಂದು ಎಲ್ಲ ನಾವೇ ಇಟ್ಕೊತೀವಿ ಅಂತಂದರೆ ಆಗೋದಿಲ್ಲ. ಸುಮ್ಮನೆ ಮತ್ತು ಯಾವತ್ತೂ ಅಷ್ಟೇ ಹಂಚ್ಕೊಂಡು ತಿನ್ನಬೇಕು ಅಂತ ಹೇಳ್ತಾರೆ. ದುರಾಸೆ ಮಾಡಲಿಕ್ಕೆ ಹೋಗ್ಬಾರ್ದು, ಎಲ್ಲ ನಮಗೆ ಬೇಕು ಅಂತ. ಇದು ಹಲಸಿನ ಹಣ್ಣಿನ ಬಿತ್ತ. ಸೊ ಅದರಲ್ಲಿ ಕೆಲವೊಂದು ಹಾಳಾಗಿತ್ತು. ಸೊ ಎಷ್ಟು ಚೆನ್ನಾಗಿರುತ್ತೋ ಅಷ್ಟನ್ನ ಎಲ್ಲ ನೋಡಿಕೊಂಡು ಅದು ಆಲ್ರೆಡಿ ಸಾಂಬಾರು ಮಾಡಿದ್ದೆ ಅವತ್ತೇ, ಖಾಲಿಯಾಗಿತ್ತು ಅದು. ಇನ್ನು ನಾನು ಹೇಳಿದ್ನಲ್ಲ ಹಾಗೆ ಇದು ಸೊಪ್ಪು. ಈ ಸೊಪ್ಪೆಲ್ಲ ನಮಗೆ ಇಲ್ಲಿ ಈ ಕಡೆ ಸೈಡೆಲ್ಲ ಸಿಗೋದೇ ಇಲ್ಲ. ಸೊ ಅಲ್ಲಿ ಗದ್ದೆ ಹತ್ರ ಎಲ್ಲ ಸಿಗುತ್ತಲ್ಲ, ಮತ್ತು ಜಾಗ ಕೂಡ ಎಲ್ಲ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಕಿತ್ಕೊಬಂದು ಕೊಟ್ಟಿದ್ರು ಈ ಸೊಪ್ಪು ಮತ್ತು ಈ ಸೊಪ್ಪು ಎರಡನ್ನೂ ಕೂಡ. ಎಲ್ಲನೂ ನೀಟಾಗಿ ಎಲ್ಲ ಸೋಸಿ ಯಾವುದ್ಯಾವುದನ್ನು ಎತ್ತಿಡ್ಬೋದು. ಹಣ್ಣೆಲ್ಲ ಫ್ರಿಜ್ಜಿಗೆ ಮಡಗ್ಲಿಕ್ಕೆ ಹೋಗಲ್ಲ. ಇದೆಲ್ಲನೂ ಮಾತ್ರ ಸೊಪ್ಪೆಲ್ಲ ಫ್ರಿಜ್ಜಲ್ಲಿ ನಾನು ಇಟ್ಕೊತೀನಿ. ಇನ್ನು ಮಾಮೂಲಿ ಪರಂಗಿ ಹಣ್ಣು ಮರ ಇದೆ ಅಲ್ಲ, ಸೊ ಹಾಗಾಗಿ ಪರಂಗಿ ಹಣ್ಣೊಂದು ತಂದು ಕೊಟ್ಟಿದ್ರು ನೋಡಿ. ಇಷ್ಟು ಸೊಪ್ಪಿದೆ. ನಮಗಂತೂ ಇದೆಲ್ಲ ಹೆವಿ ಅಂತಲೇ ಅನಿಸುತ್ತೆ. ನಾವು 3 ಜನ
ಅಡುಗೆ ಮಾಡ್ಕೊಳ್ಳೋ ಅಂಥದ್ದು. ಏನಿದು ಇಷ್ಟು ನುಗ್ಗೆಕಾಯಿ ಇದು ಗಿಡದಲ್ಲೇ ಬೆಳೆದಿರೋ ಅಂಥದ್ದು. ಎಲ್ಲ ಜಾಗ ಇದ್ದರೆ ಏನೇನಾದ್ರು ಒಂದು ಹಾಕೋಬೋದು. ಮತ್ತು ಹಳ್ಳಿಗಳ ಕಡೆ ಅಷ್ಟು ತರಕಾರಿ ಎಲ್ಲ ತೊಗೋಬೇಕು ಅಂತ ಅನಿಸಲ್ಲ. ಇದು ಒಂದು ಹಲಸಿನಣ್ಣು ಮತ್ತು ಇದು ತೆಂಗಿನಕಾಯಿ. ನಮಗೆ ತೋಟ ಇದೆ, ಹಾಗಾಗಿ ತೋಟದ ತೆಂಗಿನಕಾಯಿ. ಸೊ ಇಷ್ಟು ತಂದು ಕೊಟ್ಟಿರು ಫ್ರೆಂಡ್ಸ್. ಇಷ್ಟೇ ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು, ಬಾಯ್.